ಈ ಸಂದರ್ಭವನ್ನು ನಿಭಾಯಿಸುವುದರಲ್ಲಿ ಕೇಂದ್ರ ಸರ್ಕಾರ ಎಡವಿದೆ ಎಂದು ಹೇಳ್ತಾರೆ. ಅಲ್ಲ, ವಿದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ನೆಹರೂರವರಿಂದ, ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ, ಇಂದಿರಾ ಗಾಂಧಿಯಿಂದ ಪ್ರಾರಂಭವಾಗಿ ಅನೇಕ ಪ್ರಧಾನಿಗಳು ನೀವು ಊಟವನ್ನೇ ನಿಲ್ಲಿಸಬೇಕು ಅಂತ ಹೇಳಿದವರಿದ್ದಾರೆ, ಉಪವಾಸ ಇರಬೇಕು ಅಂತ ಹೇಳಿದವರಿದ್ದಾರೆ, ಬೇರೆ ಬೇರೆ ಚಿನ್ನಗಳನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿದವರಿದ್ದಾರೆ. ಅವರೆಲ್ಲರನ್ನ ಗಮನಕ್ಕೆ ತೆಗೆದುಕೊಂಡಾಗ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ವರ್ಷಗಳ ಕಾಲ ವಿನಾಕಾರಣ ಚಿನ್ನವನ್ನು ಖರೀದಿ ಮಾಡುವಂಥ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಇಂಗಿತ. ಅದರ ಅರ್ಥ ನಾಳೆ ಮದುವೆ ಮಾಡುವವರು ಚಿನ್ನ ಮಾರಬಾರ್ದ ಕೇಳಿದ್ರೆ ಮಾಡಬೇಡಿ ಅಂತ ಹೇಳಿಲ್ಲ. ಚಿನ್ನದ ಅಂಗಡಿ ಮಾಲೀಕರಿಗಾಗಲಿ, ಚಿನ್ನದ ಅಂಗಡಿಯಲ್ಲಿರುವಂಥ ಕೆಲಸಗಾರರಿಗಾಗಲಿ, ಮದುವೆಗೆ ಮುಂಜೆಗೆ ವಿಶೇಷ ಸಮಾರಂಭಕ್ಕೆ ನಾವು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅನ್ನೋರಿಗಾಗಲಿ ಈ ಆದೇಶ ಅಲ್ಲ ಇದು. ಬದಲಾಗಿ ದೇಶದ ಒಟ್ಟು ಚಿನ್ನವನ್ನು 90% ಭಾರತ ಸರ್ಕಾರ ವಿದೇಶದಿಂದ ಆಮದು ಮಾಡಿಕೊಳ್ಳುವಾಗ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳಬಹುದಾದಂಥ ಹೊಡೆತವನ್ನು ಗಮನದಲ್ಲಿಟ್ಟುಕೊಂಡು 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ ಅನ್ನುವಂಥ ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ. ಇದು ಜನರ ಹಿತದೃಷ್ಟಿಯಿಂದ ಮಾಡಿರುವಂಥದ್ದು. ಇಂಥ ಒಬ್ಬ ಪ್ರಧಾನಿ ಸ್ವಾರ್ಥರಹಿತವಾಗಿ ದೇಶಕ್ಕೋಸ್ಕರ ಜನರಿಗೆ ಮನವಿ ಮಾಡುವಂಥ ಪ್ರಧಾನಿಯ ಒಟ್ಟು ಆಶಯಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದು ಬಿಟ್ಟು ಕಾಂಗ್ರೆಸ್ಗೆ ಅವರು ಮನಸ್ಸಿಗೆ ಬಂದಂಗೆ ಮಾತಾಡ್ತಿರೋದೇ ಆಶ್ಚರ್ಯ ಅಂತ ಅನಿಸ್ಬಿಡುತ್ತೆ. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಒಟ್ಟಾಗಿರಬೇಕು, ಪ್ರಧಾನಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ಸಿಗೆ ಆಗ್ರಹಪಡಿಸ್ತೇನೆ. ನಮ್ಮ ನಿರ್ದೇಶನ ಕೊಟ್ಟಿಲ್ಲ, ಆದರೆ ಪ್ರಧಾನಿಯವರ ಆಶಯ, ಅವರ ಮಾತುಗಳೇ ನಮಗೆ ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಪ್ರಧಾನಿಯವರು ತಮ್ಮ ಬೆಂಗಾವಲು ಪಡೆಯಲ್ಲಿ 50% ಕಡಿತ ಮಾಡೋದನ್ನು ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ ನಾಯಕರು 50% ಕಡಿತ ಮಾಡಿದ್ದಾರೆ. ಬಹುತೇಕ ಇಡೀ ರಾಷ್ಟ್ರಕ್ಕಿದ್ದು ಅನ್ವಯಿಸುವುದಾದ್ರಿಂದ ಇಡೀ ರಾಷ್ಟ್ರ ಪ್ರಧಾನಿಯವರ ಅಂದರೆ ದೇಶದ ಬೆಂಬಲಕ್ಕೆ ನಿಲ್ಲಬೇಕಾದ್ರಿಂದ ನಮ್ಮಲ್ಲೂ ಕೂಡ ಡೀಸೆಲನ್ನು ತೆಗೆದು ಏನಾದರೂ ವಿದ್ಯುತ್ ಯಂತ್ರಗಳನ್ನು ಕೊಡ್ತಾರಾ, ವಾಹನಗಳನ್ನು ಕೊಡ್ತಾರಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೇವೆ, ಇನ್ನೂ ಮಾಡಿಲ್ಲ. ಒಟ್ಟಾರೆ ಇಡೀ ದೇಶದ ಆರ್ಥಿಕ ಸ್ಥಿತಿ ಮತ್ತು ವಿದೇಶದಲ್ಲಿರುವಂಥ ಆಡಳಿತಾತ್ಮಕವಾದ ಸ್ಥಿತಿ, ತೈಲ ಬೆಲೆಯಲ್ಲಾಗಿರುವಂಥ ಸಮಸ್ಯೆಗಳು, ಚಿನ್ನದಲ್ಲಾಗಿರುವಂಥ ಗೊಂದಲ, ಇದನ್ನು ಗಮನದಲ್ಲಿಟ್ಟುಕೊಂಡು ದೇಶ ಒಟ್ಟಾಗಿ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನೋದು ಪ್ರಧಾನಿಯವರ ಒಟ್ಟು ಆಶಯ. ಪಕ್ಷಭೇದವನ್ನು ಮರೆತು ಕಾಂಗ್ರೆಸ್ಸಿಗರು ಪ್ರಧಾನಿಯವರ ಆಶಯಕ್ಕೆ ಬೆಂಬಲ ಕೊಟ್ಟು ದೇಶವನ್ನು ಉಳಿಸಬೇಕು ಅನ್ನೋದು ನನ್ನ ವಿನಂತಿ. ಈ ಸಂದರ್ಭವನ್ನು ನಿಭಾಯಿಸುವುದರಲ್ಲಿ ಕೇಂದ್ರ ಸರ್ಕಾರ ಎಡವಿದೆ ಎಂದು ಹೇಳ್ತಾರೆ. ಅಲ್ಲ, ವಿದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ನೆಹರೂರವರಿಂದ, ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ, ಇಂದಿರಾ ಗಾಂಧಿಯಿಂದ ಪ್ರಾರಂಭವಾಗಿ ಅನೇಕ ಪ್ರಧಾನಿಗಳು ನೀವು ಊಟವನ್ನೇ ನಿಲ್ಲಿಸಬೇಕು ಅಂತ ಹೇಳಿದವರಿದ್ದಾರೆ, ಉಪವಾಸ ಇರಬೇಕು ಅಂತ ಹೇಳಿದವರಿದ್ದಾರೆ, ಬೇರೆ ಬೇರೆ ಚಿನ್ನಗಳನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿದವರಿದ್ದಾರೆ. ಅವರೆಲ್ಲರನ್ನ ಗಮನಕ್ಕೆ ತೆಗೆದುಕೊಂಡಾಗ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ವರ್ಷಗಳ ಕಾಲ ವಿನಾಕಾರಣ ಚಿನ್ನವನ್ನು ಖರೀದಿ ಮಾಡುವಂಥ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಇಂಗಿತ. ಅದರ ಅರ್ಥ ನಾಳೆ ಮದುವೆ ಮಾಡುವವರು ಚಿನ್ನ ಮಾರಬಾರ್ದ ಕೇಳಿದ್ರೆ ಮಾಡಬೇಡಿ ಅಂತ ಹೇಳಿಲ್ಲ. ಚಿನ್ನದ ಅಂಗಡಿ ಮಾಲೀಕರಿಗಾಗಲಿ, ಚಿನ್ನದ ಅಂಗಡಿಯಲ್ಲಿರುವಂಥ ಕೆಲಸಗಾರರಿಗಾಗಲಿ, ಮದುವೆಗೆ ಮುಂಜೆಗೆ ವಿಶೇಷ ಸಮಾರಂಭಕ್ಕೆ ನಾವು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅನ್ನೋರಿಗಾಗಲಿ ಈ ಆದೇಶ ಅಲ್ಲ ಇದು. ಬದಲಾಗಿ ದೇಶದ ಒಟ್ಟು ಚಿನ್ನವನ್ನು 90% ಭಾರತ ಸರ್ಕಾರ ವಿದೇಶದಿಂದ ಆಮದು ಮಾಡಿಕೊಳ್ಳುವಾಗ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳಬಹುದಾದಂಥ ಹೊಡೆತವನ್ನು ಗಮನದಲ್ಲಿಟ್ಟುಕೊಂಡು 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ.